ನಮಸ್ಕಾರ ವೀಕ್ಷಕರೇ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇದೆಯಾ? ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಇದು ಸರ್ಕಾರದ ಕಡೆಯಿಂದ ಇದೀಗ ಬಂದ ಸುದ್ದಿ. ಹೊಸ ಅಂದ್ರೆ ಇದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ. ಎಲ್ಲಾ ಒಂದು ರೇಷನ್ ಕಾರ್ಡ್ ಬಳಕೆದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಈಗ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಪಟ್ ಅಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಈಗ ರೇಷನ್ ಕಾರ್ಡ್ ಬಳಕೆದಾರರಿಗೆ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ, ಪ್ರತಿಯೊಬ್ರು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಿತ್ತು. ಇದೇ ತಿಂಗಳು ಜೂನ್ 30ನೇ ತಾರೀಕು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇದೇ ತಿಂಗಳು ಜೂನ್ 30 ಇತ್ತು. ಜೂನ್ 30ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಈಗ ಈ ಒಂದು ಲಾಸ್ಟ್ ಡೇಟ್ ಅನ್ನ ವಿಸ್ತರಣೆ ಮಾಡಿದರೆ. ಯಾವ ತಿಂಗಳಿಗೆ ವಿಸ್ತರಣೆ ಮಾಡಿದ್ದಾರೆ ಅಂದ್ರೆ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ನಿಮ್ಗೆ ವಿಸ್ತರಣೆ ಆದ್ರೆ ಮಾಡಿದ್ದಾರೆ. ಈಗ ನೀವೆಲ್ಲರೂ ಕೇಳ್ಬೋದು, ಹಾಗಾದ್ರೆ ಈಗ ಯಾವ ರೀತಿ ಲಿಂಕ್ ಮಾಡೋದು, ನಾವು ಮೊಬೈಲ್ ಅಲ್ಲೇ ಲಿಂಕ್ ಮಾಡಬಹುದಾ ಅಂತ ಕೂಡ ನೀವು ಪ್ರಶ್ನೆಗಳನ್ನ ಕೇಳ್ತೀರಾ. ಹೌದು, ಮೊಬೈಲ್ ಅಲ್ಲೇ ನೀವು ಲಿಂಕ್ ಮಾಡಬಹುದು. ಇಲ್ಲ, ನಿಮ್ದೇನಾದ್ರೂ ರೇಷನ್ ಕಾರ್ಡ್ ಜೊತೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು, ಅದು ಕೂಡ ನೀವು ಮೊಬೈಲ್ ಅಲ್ಲೇ ಚೆಕ್ ಮಾಡಬಹುದು. ಅದು ಯಾವ ರೀತಿ ಚೆಕ್ ಮಾಡೋದು ಏನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಓಕೆನಾ? ಈಗ ನಿಮ್ಗೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ, ಸೆಪ್ಟೆಂಬರ್ 30ವರೆಗೂ ಕೂಡ ನಿಮ್ಗೆ ಟೈಮ್ ಇದೆ ನಿಮ್ಮ ಒಂದು ಆಧಾರ್ ಮತ್ತೆ ರೇಷನ್ ಕಾರ್ಡ್ ಅನ್ನ ಲಿಂಕ್ ಮಾಡೋದಕ್ಕೆ. ಒಂದು ವೇಳೆ ನೀವು ಆಧಾರ್ ಮತ್ತೆ ರೇಷನ್ ಕಾರ್ಡ್ ಅನ್ನ ಲಿಂಕ್ ಮಾಡದೇ ಇದ್ದಲ್ಲಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಮಾಡಲಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ರೇಷನ್ ಕಾರ್ಡ್ ಇಂದ ಎಷ್ಟು ಉಪಯೋಗಗಳಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಓಕೆನಾ? ಯಾವುದೇ ಯೋಜನೆಯ ಹಣ ಬರ್ಬೇಕಂದ್ರೂ ಕೂಡ ನಿಮ್ಗೆ ರೇಷನ್ ಕಾರ್ಡ್ ತುಂಬಾನೇ ಮುಖ್ಯ. ನೋಡಿ, ನಿಮ್ದು ಲಿಂಕ್ ಆಗಿದೆಯಾ ಇಲ್ಲ ಅನ್ನೋದನ್ನ ನಾನು ತೋರಿಸ್ತೀನಿ. ನೋಡಿ ಯಾವ ರೀತಿ ನೋಡ್ಬೇಕು ಅಂತ. ನೀವೆಲ್ಲರೂ ಮೊದಲು ನಿಮ್ಮ ಒಂದು ಕ್ರೋಮ್ ಆದ್ರೆ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಇಲ್ಲ ಯಾವ್ದೋ ಒಂದು ಬ್ರೌಸರ್ ಆದ್ರೆ ಓಪನ್ ಮಾಡಿ. ನೋಡಿ, ಯಾವ್ದೋ ಒಂದು ಬ್ರೌಸರ್ ಆದ್ರೆ ಓಪನ್ ಮಾಡಿ. ಬ್ರೌಸರ್ ಓಪನ್ ಮಾಡ್ಬಿಟ್ಟು ಇಲ್ಲಿ ಆಹಾರ ಅಂತ ಈ ರೀತಿಯಾಗಿ ಟೈಪ್ ಮಾಡಿ. ಬ್ರೌಸರ್ ಅಲ್ಲಿ ಸರ್ಚ್ ಕೊಡಿ. ಓಕೆನಾ? ಸರ್ಚ್ ಕೊಟ್ಟಿದ ಕೂಡಲೇ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂತ ತೋರಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ? ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲಿ ಕೆಳಗಡೆ 3 ಲೈನ್ಸ್ ಕಾಣಿಸ್ತಿರುತ್ತೆ. ನೋಡಿ, ಇಲ್ಲಿ ಈ ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಆದ್ರೆ ಕಾಣಿಸ್ತಿದೆ, ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಇಲ್ಲಿ ಡಿಬಿಟಿ ಸ್ಟೇಟಸ್ ಮುಖಾಂತರನು ನೀವು ಚೆಕ್ ಮಾಡಬಹುದು. ನಾನು ಡೈರೆಕ್ಟ್ ಆಗಿ ನೀವು ಎರಡು ಲಿಂಕ್ ಮಾಡೋದು ಈಗ ನಿಮ್ಮ ಒಂದು ಲಿಂಕ್ ಆಗಿದೆಯಾ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅದನ್ನ ನೀವು ತಿಳ್ಕೋಬೇಕು. ಒಂದು ವೇಳೆ ಲಿಂಕ್ ಆಗಿಲ್ಲ ಅಂದ್ರೆ ಯಾವ ರೀತಿ ಲಿಂಕ್ ಮಾಡ್ಬೇಕನ್ನುವಂಥದ್ದು ಕೂಡ ನೀವು ತಿಳ್ಕೋಬೇಕು ತಾನೆ. ಅದರಿಂದ ನೀವು ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಲಿಂಕಿಂಗ್ UID ಅಂತ ಇದೆ ತಾನೆ, ಆ ಒಂದು ಲಿಂಕಿಂಗ್ UID ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ. ನೋಡಿ, ನಿಮ್ಮ ಒಂದು ಡಿಸ್ಟಿಕ್ ಯಾವ್ದಿದ್ರೆ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮ ಡಿಸ್ಟಿಕ್ ಸೆಕೆಂಡ್ ಲಿಂಕ್ ಅಲ್ಲಿ ಇದೆ, ಅದರಿಂದ ನಾನು ಸೆಕೆಂಡ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ನ್ಯೂ ರೇಷನ್ ಕಾರ್ಡ್ ಅಪ್ಲೋಡ್ ಇದೆ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಇದೆ. ಇಲ್ಲಿ 2ನೇದು 4ನೇದು ನಿಮ್ಗೆ ಯೂಸ್ ಆಗುತ್ತೆ. ಈಗ ನಿಮ್ಮ ಒಂದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಲ್ಲಿ ನಿಮ್ದು ಲಿಂಕ್ ಆಗಿದೆಯಾ ಇಲ್ಲ ಗೊತ್ತಾಗುತ್ತೆ. ನೋಡಿ, ನಾನು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ವೆರಿಫಿಕೇಶನ್ ಟೈಪ್ ವಿತೌಟ್ OTP ನೇ ಕೊಡ್ತಿದ್ದೀನಿ ನಾನು. ಓಕೆನಾ? ನಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕ್ತಿದ್ದೀನಿ. ಇಲ್ಲಿ ಗೋ ಕೊಡ್ತಿದ್ದೀನಿ. ಓಕೆನಾ? ನೀವು OTP ಹಾಕೇನಾದ್ರೂ ಕೊಟ್ರೆ ಯಾರ್ದು ಲಿಂಕ್ ಆಗಿದೆ ಅಂತ ನಿಮ್ಮ ಹೆಸರು ಪಕ್ಕದಲ್ಲೇ ತೋರಿಸುತ್ತೆ. ಓಕೆನಾ? ಅದೊಂದು ಕೂಡ ಯೂಸ್ ಇದೆ. ಆ ರೀತಿ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೇದೇ. ನೋಡಿ, ಇಲ್ಲಿ ಮೆಂಬರ್ಸ್ ಕೌಂಟ್ 4 ನಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ. EKYC ಡನ್ 4, EKYC ರಿಮೈನಿಂಗ್ 0. ಓಕೆನಾ? ಇಲ್ಲಿ ಎಲ್ಲ EKYC ರಿಮೈನಿಂಗ್ 0 ತೋರಿಸ್ತಿದೆ ಅಂದ್ರೆ ಎಲ್ಲರಿದು ಫ್ಯಾಮಿಲಿಯಲ್ಲಿ ಇರುವಂತಹ 4 ಜನದು ಏನಾಗಿದೆ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ರೇಷನ್ ಕಾರ್ಡ್ಗೆ. ಓಕೆನಾ? 4 ಜನ ಆಧಾರ್ ಕಾರ್ಡ್ ಕೂಡ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಲೆಕ್ಕ. ಇಲ್ಲಿ EKYC ರಿಮೈನಿಂಗ್ 1 ಅಂತ ಏನಾದ್ರು ತೋರಿಸಿದ್ರೆ ಒಬ್ಬರದ್ದು ಲಿಂಕ್ ಆಗಿಲ್ಲ ಅಂತ ಲೆಕ್ಕ. ಓಕೆನಾ? ನಿಮ್ಗೆ ಆ ಒಬ್ರು ಯಾರೋ 4 ಜನದಲ್ಲಿ ಒಬ್ರು ಯಾರೋ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದ್ರೆ, ಅಲ್ಲಿ ವಿತ್ OTP ಆಪ್ಷನ್ ಇತ್ತಲ್ಲ, ವಿತ್ OTP ಹಾಕಿದ್ರೆ ನೀವು ಯಾರ್ದಾಗಿದೆ ಯಾರ್ದಾಗಿಲ್ಲ ಅಂತ ತೋರಿಸುತ್ತೆ. ಓಕೆನಾ? ಈ ರೀತಿ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ನೀವು ಕೇಳೋದಾದ್ರೆ ಬ್ಯಾಕ್ ಬನ್ನಿ. ಓಕೆನಾ? ಬ್ಯಾಕ್ ಬಂದಾಗ ನಾನು ಇಲ್ಲಿ 4ನೇ ಆಪ್ಷನ್ ತೋರಿಸಿದ್ದೆ, UID ಲಿಂಕಿಂಗ್ ಫಾರ್ RC ಮೆಂಬರ್ಸ್ ಅಂತ. ಇದು ರೇಷನ್ ಕಾರ್ಡ್ ಮೆಂಬರ್ಸ್ ಅಂತ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನಾದ್ರೆ ಎಂಟರ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಮ್ದಾದ್ರೆ ಲಿಂಕ್ ಆಗಿದೆ. ನಿಮ್ಗೆ ಜಸ್ಟ್ ಹೇಳ್ತಿದ್ದೀನಿ ನೋಡಿ, ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ತೀರಾ. ಆಧಾರ್ ಕಾರ್ಡ್ ಎಂಟರ್ ಮಾಡಿದ ತಕ್ಷಣ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ. ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿದ್ರೆ ಮತ್ತೆ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ
ಲಿಂಕ್ ಸಕ್ಸಸ್ಫುಲ್ ಆಗಿ ಲಿಂಕ್ ಆಗುತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ. ಓಕೆನಾ, ಈ ರೀತಿಯಾಗಿ ಈಸಿಯಾಗಿ ಲಿಂಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಇನ್ನೊಂದು ಕೇಳ್ತೀರಾ, ಇಲ್ಲೇನಾದ್ರೂ ನಮ್ಗೆ ಎರರ್ ಬಂದ್ರೆ ಏನ್ ಮಾಡೋದು ಅಂದ್ರೆ, ನೀವು ರೇಷನ್ ತಗೊಳ್ತೀರಲ್ಲ, ಸೊಸೈಟಿಯಲ್ಲಿ ನೀವು ರೇಷನ್ ತಗೊಳ್ತೀರಲ್ಲ, ಅಲ್ಲೇ ಹೋಗಿ ನೀವು ಎಲ್ಲಿ ರೇಷನ್ ತಗೊಳ್ತೀವಿ ಆ ರೇಷನ್ ಅಂಗಡಿಯಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೊಟ್ಟು ನಿಮ್ಮ ಆಧಾರ್ OTP ಏನಾದ್ರೂ ಅವ್ರಿಗೆ ಹೇಳಿದ್ರೆ ಅವರೇ ನಿಮ್ಗೆ ಲಿಂಕ್ ಮಾಡ್ಕೊಡ್ತಾರೆ. ಇಲ್ಲ ನೀವು ಆನ್ಲೈನ್ ಅಲ್ಲಿ ಈ ರೀತಿಯಾಗಿ ಲಿಂಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಆಧಾರ್ ನಂಬರ್ ಹಾಕ್ತೀರಾ, ಗೋ ಕೊಡಿ. ಓಕೆನಾ, ನೆಕ್ಸ್ಟ್ ರೇಷನ್ ಕಾರ್ಡ್ ನಂಬರ್, ಆಧಾರ್ದು OTP ಕೂಡ ಬರುತ್ತೆ. ಒಂದು OTP ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ರೆ ಲಿಂಕ್ ಆಗುತ್ತೆ. ಓಕೆನಾ, ನಿಮ್ಗೆ ಇದ್ರದ್ದು ಒಂದು ಡೀಟೇಲ್ ಲೈವ್ ಡೆಮೋ ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.